ಕಬಿನಿ ನದಿ ನೀರು ಕುಡಿಯೋಕ್ಕಾಗಲ್ಲ, ಸ್ನಾನಕ್ಕೂ ಕೂಡ ಯೋಗ್ಯವಲ್ಲವಂತೆ. ಕಬಿನಿ ನದಿಯ ಒಡಲು ಸೇರ್ತಾ ಇದೆ ವಿಷಪೂರಿತ ನೀರು. ಕಬಿನಿ ನೀರು ಕುಡಿಯೋಕ್ಕಾಗಲ್ಲ, ಸ್ನಾನಕ್ಕೂ ಯೋಗ್ಯವಲ್ಲ. ಕಬಿನಿ ನದಿಯ ಒಡಲು ಸೇರ್ತಾ ಇದೆ ವಿಷಪೂರಿತ ನೀರು. ಕೆಲವರ ಸ್ವಾರ್ಥಕ್ಕೆ ಕುಡಿಯುವ ಯೋಗ್ಯ ನೀರು ಕಲುಷಿತ ಆಗ್ತಾ ಇದೆ. ಎಚ್.ಡಿ. ಕೋಟೆ ಹಾಗೂ ಸರ್ಗೂರ್ನಲ್ಲಿ ಕಬಿನಿ ನದಿ ಮಲಿನ ಆಗ್ತಾ ಇರುವಂಥದ್ದು. ಮಲಮೂತ್ರ ತ್ಯಾಜ್ಯ, ಕೋಳಿ ಫಾರಂಗಳ ಕೊಳಕು ನೀರು ಕೂಡ ಸೇರ್ತಾ ಇದೆಯಂತೆ. ಅಲ್ಲದೆ ಶುಂಠಿ ಕೇಂದ್ರಗಳ ತ್ಯಾಜ್ಯವೂ ಕೂಡ ಕಬಿನಿಗೆ ಬಿಡುಗಡೆಯಾಗ್ತಾ ಇದೆ. ಮೈಸೂರು, ಬೆಂಗಳೂರು, ರಾಮನಗರ, ಚಾಮರಾಜನಗರ ಈ ನಗರಗಳ ಜೀವನಾಡಿ. ಟಿ ನರಸೀಪುರ ಜನರೇ ಎಚ್ಚರದಿಂದಿರಿ, ಇದು ನೀರಲ್ಲ, ವಿಷ. ಬೆಂಗಳೂರಿನ ಲಕ್ಷಾಂತರ ಜನರು ಬಳಸುವಂತಹ ಕಬಿನಿ ನೀರು. ಕುಡಿಯುವ ನೀರಿನ ಪರಿಶುದ್ಧತೆಯ ಬಗ್ಗೆ ನೀರಿನ ಪರೀಕ್ಷೆ, ನೀರಿನ ಸ್ಯಾಂಪಲ್ ಟೆಸ್ಟಿಂಗ್ಗೆ ಕಳುಹಿಸಿದ್ದಾಗ ಸೇವ್ ಕಬಿನಿ ತಂಡ ಈ ಒಂದು ಸ್ಯಾಂಪಲ್ ಟೆಸ್ಟಿಂಗ್ಗೆ ಕಳಿಸುತ್ತೆ. ಆಗ ಬೆಚ್ಚಿ ಬೀಳಿಸಿದ ಕಬಿನಿ ನೀರಿನ ಪರಿಶುದ್ಧತೆ ರಿಪೋರ್ಟ್. ಸಂವಿಧಾನ ಬಂದು 75 ವರ್ಷ ಆಗೈತೆ, ನಮಗೆ ಸ್ವತಂತ್ರ ಸಿಕ್ಕಿ 79 ವರ್ಷ ಆಗೈತೆ. ಇನ್ನೂ ನಾವು ಅನಾಗರಿಕರ ಜೀವನ ಮಾಡ್ತಾ ಇದ್ದೀವಿ. ನಮ್ಮ ಸಂವಿಧಾನದಲ್ಲಿ ಏನು ಕರ್ತವ್ಯಗಳೈತೆ, ಏನು ಹಕ್ಕುಗಳೈತೆ ಅನ್ನೋದೇ ನಮ್ಗಳಿಗೆ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗಿಲ್ಲ. ನೋಡಿ, ಪ್ರಕೃತಿನ ಕಾಪಾಡೋದು ನಮ್ಮ ಸಾಂವಿಧಾನಿಕ ಕರ್ತವ್ಯ. ಮತ್ತು ನಾವು ಶುದ್ಧವಾದ ಗಾಳಿ, ನೀರು, ಆಹಾರ ಕೇಳೋದು ನಮ್ಮ ಸಾಂವಿಧಾನಿಕ ಹಕ್ಕು. ಹಿಂಗಿರ್ಬೇಕಾದ್ರೆ ನಮ್ಮ ಕಬಿನಿನ ಕುಲುಷಿತ ಮಾಡ್ತಾವ್ರೆ. ನಮ್ಮ ಕಬಿನಿ ಗಲೀಜಾಯ್ತಾ ಇರೋದ್ರಿಂದ ಚರಂಡಿ ನೀರು, ಅಲ್ಲಿ ಪಿಟ್ ವಾಟರ್ಗಳು, ಅಲ್ಲಿ ರೆಸಾರ್ಟ್ಗಳು, ಇಂಡಸ್ಟ್ರಿಗಳು, ಫ್ಯಾಕ್ಟ್ರಿಗಳು, ಮತ್ತು ಪುರಸಭೆ, ಪಟ್ಟಣ ಪಂಚಾಯಿತಿಯವರು ಎಲ್ಲ ಇಡೀ ಸರ್ಗೂರು ಮತ್ತು ಎಚ್.ಡಿ. ಕೋಟೆ ಜನತೆ ಇಂದ ಬರೋಂತಹ ಚರಂಡಿ ವಾಟ್ರು ಎಲ್ಲನೂ ನದಿಗೆ ಬಿಡ್ತಾ ಇರೋದು. ಇದು ಚರಂಡಿ ನೀರು. ಸಂವಿಧಾನ ಬಂದು 75 ವರ್ಷ ಆಗೈತೆ, ನಮಗೆ ಸ್ವತಂತ್ರ ಸಿಕ್ಕಿ 79 ವರ್ಷ ಆಗೈತೆ. ಇನ್ನೂ ನಾವು ಅನಾಗರಿಕರ ಜೀವನ ಮಾಡ್ತಾ ಇದ್ದೀವಿ. ನಮ್ಮ ಸಂವಿಧಾನದಲ್ಲಿ ಏನು ಕರ್ತವ್ಯಗಳೈತೆ, ಏನು ಹಕ್ಕುಗಳೈತೆ ಅನ್ನೋದೇ. ಎಸ್ ರವಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಂದೀಪ್ ಅವರು ಕೂಡ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಬನ್ನಿ ನೋಡೋಣ. ರಾಜ್ಯದ ರಾಜಧಾನಿಯ ಜನರು ಸೇರಿದಂತೆ ಮೈಸೂರು, ಚಾಮರಾಜನಗರ, ನರಸೀಪುರ ಹಾಗೂ ತಮಿಳುನಾಡಿನ ಕೆಲವೊಂದಷ್ಟು ಭಾಗದ ಜನರು ಕೂಡ ಸೇವಿಸ್ತಾ ಇರ್ತಕ್ಕಂತಹ ಕಬಿನಿಯ ನೀರೆಲ್ಲ ವಿಷ ಅನ್ನುವಂತಹ ಸ್ಫೋಟಕ ವರದಿಯೊಂದು ಈಗ ಬೆಳಕಿಗೆ ಬಂದಿರತಕ್ಕಂತಹದ್ದು. ಬಹಳ ಹಿಂದಿನಿಂದಲೂ ಕೂಡ ಕಬಿನಿ ವಿಚಾರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿರತಕ್ಕಂತಹ ಸೇವ್ ಕಬಿನಿ ತಂಡದಿಂದ ಕಬಿನಿ ನದಿಯ ವಿವಿಧ 5 ಭಾಗಗಳಲ್ಲಿ ನೀರಿನ ಸ್ಯಾಂಪಲ್ ಅನ್ನು ಕೂಡ ಸಂಗ್ರಹವನ್ನು ಮಾಡಿ ನೀರಿನ ಪರಿಶುದ್ಧತೆಯ ಪರೀಕ್ಷೆಗೆಂದು ಕಳಿಸಿಕೊಳ್ಳಲಾಗಿತ್ತು. ಈಗ ತಜ್ಞರ ವರದಿ ಕೂಡ ಬಹಳಷ್ಟು ಬೆಚ್ಚಿ ಬೀಳಿಸುವ ವರದಿ ಕೂಡ ಬೆಳಕಿಗೆ ಬಂದಿರತಕ್ಕಂಥದ್ದು. ಅಂದ್ರೆ ಕಬಿನಿಯ ನೀರು ಕುಡಿಲಿಕ್ಕೆ ಮಾತ್ರವಲ್ಲ, ಸ್ನಾನಕ್ಕೂ ಕೂಡ ಯೋಗ್ಯವಾದಂತಹ ನೀರಲ್ಲ ಅನ್ನುವಂತಹ ಒಂದಷ್ಟು ಸ್ಫೋಟಕ ವಿಚಾರಗಳು ವರದಿಯಿಂದ ಬೆಳಕಿಗೆ ಬಂದಿರತಕ್ಕಂತಹದ್ದು. ಕಬಿನಿಯ ಈ ನೀರಿನಲ್ಲಿರ್ತಕ್ಕಂತಹ ಎಚ್.ಡಿ. ಕೋಟೆ ಹಾಗೂ ಸರಗೂರು ತಾಲೂಕಿನ ಸಂಪೂರ್ಣ ಮಲತ್ಯಾಜ್ಯ ಹಾಗೂ ಕಾರ್ಖಾನೆಗಳ ತ್ಯಾಜ್ಯ ಹಾಗೂ ಶುಂಠಿ ಶುದ್ಧೀಕರಣ ಕಾರ್ಖಾನೆಗಳ ತ್ಯಾಜ್ಯ ನೇರವಾಗಿ ಬಂದು ಕಬಿನಿಗೆ ಸೇರ್ತಾ ಇರ್ತಕ್ಕಂತಹದ್ದೇ ಈ ಒಂದು ಏನು ಮಲಿನ ಆಗಿರೋದಕ್ಕೆ ಪ್ರಮುಖ ಕಾರಣ ಅಂತ ಕೂಡ ಹೇಳಲಾಗ್ತಾ ಇರ್ತಕ್ಕಂತಹದ್ದು. ಕಬಿನಿ ನೀರಿನಲ್ಲಿ ಬರ್ತಕ್ಕಂತಹ ಎಚ್.ಡಿ. ಕೋಟೆ ಹಾಗೂ ಸರಗೂರು ಪಟ್ಟಣದಲ್ಲಿ ಯಾವುದೇ ರೀತಿಯ STP ಅಂದ್ರೆ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಗಳು ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ನೇರವಾಗಿ ತ್ಯಾಜ್ಯದ ನೀರನ್ನ ಕಪಿಲಾ ನದಿಗೆ ಹರಿಬಿಡ್ಲಾಗ್ತಾ ಇರ್ತಕ್ಕಂತಹದ್ದು. ಈ ನೆಲೆಯಲ್ಲಿ ಕಪಿಲಾ ನದಿ ಸಾಕಷ್ಟು ಮಲಿನ ಆಗ್ತಾ ಇರ್ತಕ್ಕಂಥದ್ದು. ಅಲ್ಲದೆ ಅಲ್ಲಿ ಇರ್ತಕ್ಕಂಥ ಹಲವು ಶುಂಠಿ ಶುದ್ಧೀಕರಣ ಕೇಂದ್ರಗಳಲ್ಲಿ ಸಾಕಷ್ಟು ಕೆಮಿಕಲ್ಗಳನ್ನ ಕೂಡ ಬಳಸಲಾಗುವಂತಹದ್ದು. ಆ ಒಂದು ನೀರನ್ನು ಕೂಡ ನೇರವಾಗಿ ಶುದ್ಧೀಕರಣ ಮಾಡೋದನ್ನೇ ನದಿಗೆ ಬಿಡ್ತಾ ಇರ್ತಕ್ಕಂಥ ಕಾರಣಕ್ಕಾಗಿ ಈ ರೀತಿಯ ಮಲಿನ ಉಂಟಾಗಿದೆ ಅನ್ನುವಂತಹದ್ದು.
ಬೆಳಕಿಗೆ ಬಂದಿರತಕ್ಕಂತಹದ್ದು. ಇದೀಗ ಈ ಒಂದು ವಿಚಾರ ಕುರಿತಂತೆ ಸೇವ್ ಕಬಿನಿ ತಂಡ ಮತ್ತೊಂದು ಮುಂದಕ್ಕೆ ಹೋರಾಟದ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು. ಇದೇ ಆಗಸ್ಟ್ 15ರಂದು ಬೃಹತ್ ಹೋರಾಟಕ್ಕೂ ಕೂಡ ಏನು ಕಬಿನಿ ನೀರಿನ ವಿಚಾರವಾಗಿ ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅಲ್ಲದೆ ಬಹಳ ಹಿಂದಿನಿಂದಲೂ ಕೂಡ ಸರ್ಕಾರದ ಏನು ಸಾಕಷ್ಟು ಜನಪ್ರತಿನಿಧಿಗಳಿಗೆ ಎಲ್ರಿಗೂ ಕೂಡ ಮನವಿಯನ್ನು ಮಾಡ್ಕೊಂಡು ಬಂದಿದ್ರು. ಇದೀಗ ಏನು ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೂ ಕೂಡ ಈ ಒಂದು ವಿಚಾರವಾಗಿ ದಾಖಲೆಗಳ ಸಮೇತ ಒಂದು ಪತ್ರವನ್ನು ಬರೆದಿರ್ತಕ್ಕಂಥದ್ದು. ಅಲ್ಲದೆ ಕಬಿನಿ ನೀರಿನ ಫಲಾನುಭವಿಗಳಾಗಿರ್ತಕ್ಕಂತಹ ತಮಿಳುನಾಡಿನ ಸಿಎಂ ಆಗಿರ್ತಕ್ಕಂತಹ ವಿಜಯ್ ಅವ್ರಿಗೂ ಕೂಡ ಒಂದು ಪತ್ರವನ್ನು ಬರೆದಿದ್ದು, ನೀವಾದ್ರೂ ಕೂಡ ಈ ಬಗ್ಗೆ ಒಂದು ಧ್ವನಿ ಎತ್ತಿ ಸುಪ್ರೀಂ ಕೋರ್ಟ್ ನಲ್ಲಿ ಹೋರಾಟವನ್ನು ಮಾಡಿ ಎನ್ನುವಂತ ನಿಟ್ಟಿನಲ್ಲಿ ಕೂಡ ಪತ್ರವನ್ನ ಬರೆದು ಕೂಡ ಮನವಿಯನ್ನು ಮಾಡಿದ್ರು. ಆಗಸ್ಟ್ 15ರಂದು ಕೂಡ ಈ ಒಂದು ವಿಚಾರದ ಬಗ್ಗೆ ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ರೂಪಿಸ್ತಾ ಇರ್ತಕ್ಕಂಥದ್ದು. ಇನ್ನಾದ್ರೂ ಎಚ್ಚೆತ್ತು ಸರ್ಕಾರ ಈ ಬಗ್ಗೆ ಯಾವ ಕ್ರಮಗಳನ್ನ ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದಷ್ಟೇ ನೋಡ್ಬೇಕಾಗಿರ್ತಕ್ಕಂಥದ್ದು.